ರಾಷ್ಟ್ರೀಯ ಪಲ್ಸ್ ಪೋಲಿಯೋ 2026ರ ಅಭಿಯಾನಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾ ಸಿಎನ್ ಮಂಜುನಾಥ ಅವರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಯನ್ನ ಹಾಕುವ ಮೂಲಕ ಚಾಲನೆಯನ್ನ ನೀಡಿದರು. ಪದ್ಮಶ್ರೀ ಲೋಕಸಭಾ ಸದಸ್ಯರಾದ ಡಾ ಸಿಎನ್ ಮಂಜುನಾಥ ಅವರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ 2026ರ ಅಭಿಯಾನಕ್ಕೆ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿ ಮಗುವಿಗೂ ಪೋಲಿಯೋ ಲಸಿಕೆ ಹಾಕಿಸಿದ್ರಿಂದ ಇಂದು ಭಾರತದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದು ಆರೋಗ್ಯವಂತ ಮಕ್ಕಳೇ ಆರೋಗ್ಯವಂತ ಭಾರತದ ಬಲಿಷ್ಠ ಅಡಿಪಾಯ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕು ಬಿಜೆಪಿ ಮುಖಂಡರಾದ ಶ್ರೀ ಡಿ ಕೃಷ್ಣಕುಮಾರ್ ಅವರು, ಮಾಜಿ ತಾಲೂಕು ಅಧ್ಯಕ್ಷ ಬಲರಾಮ, ಬಿಜೆಪಿ ರಾಜ್ಯ ಸಾಮಾಜಿಕ ಜಾಲತಾಣದ ಸದಸ್ಯರಾದ ಶ್ರೀ ದಿಲೀಪ್ ರವರು, ಜೆಡಿಎಸ್ ಮುಖಂಡರಾದ ಕೆಎಲ್ ಹರೀಶ್ ರವರು, ಕುಣಿಗಲ್ ತಾಲೂಕು ತಹಶೀಲ್ದಾರ್ ಕರಿಯ ನಾಯ್ಕ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ನಾಯ್ಕ, ತಾಲೂಕು ವೈದ್ಯಾಧಿಕಾರಿ ಮರಿಯಪ್ಪ, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಅಭಿಜಿತ್, ವೈದ್ಯಕೀಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ4 ಕುಣಿಗಲ್. ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ಗೆ ಅದೇ ಒಂದೇ ಇಂಜೆಕ್ಷನ್. ಈಗ ರಕ್ತ ಹೆಪ್ಪುಗಟ್ಟಿದ್ರೆ, ಹೃದಯದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬ್ರೈನ್ ರಕ್ತನಾಳದಲ್ಲಿ ಅದು ಹೆಪ್ಪುಗಟ್ಟಿದ್ರೆ ಅದು ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಬಟ್ ಚಿಕಿತ್ಸೆ ಒಂದೇನೆ. ಬಟ್ ಬಹಳ ಮುಖ್ಯವಾದದ್ದು, ಅದಾದ 3 ರಿಂದ 6 ಗಂಟೆ ಒಳಗೆ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಇವತ್ತು ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಮತ್ತು ಗಣಕೀಕರಣದ ವ್ಯವಸ್ಥೆನಲ್ಲಿ ನಾವು ದೂರ ಇದ್ರೂ ಹತ್ರ ಇದ್ದಂಗೆ. ಇಲ್ಲಿ ECG ಮಾಡಿ ಇಲ್ಲಿ ಯಾರೂ ಇಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅದರ ಡಯಾಗ್ನೋಸಿಸ್ ಆಗುತ್ತೆ. ಅಥವಾ ಚಿಕಿತ್ಸೆ ಗೊತ್ತಾಗದೇ ಇದ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಸ್ಪೆಷಲಿಸ್ಟ್ ಡಾಕ್ಟರ್ಗಳೇ ಇರಬೇಕು ಅಂತ ಏನಿಲ್ಲ, ವಿಡಿಯೋ ಕಾಲ್ ಮಾಡ್ಬೋದು, ಇದು ಟೆಲಿಮೆಡಿಸಿನ್ ಮಾಡ್ಬೋದು. ಸೊ ಅದರಿಂದ ಈ ರೀತಿ ನಾವು ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಬೇಕು. ಇಲ್ಲ ಡಾಕ್ಟರ್ ಇಲ್ಲ, ಆ ಸ್ಪೆಷಲಿಸ್ಟ್ ಇಲ್ಲ, ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಸ್ಪೆಷಲಿಸ್ಟ್ ಇದ್ದಕ್ಕೆ ಅವ್ರಿಗೆ ಫೋನ್ ಮಾಡಿ ನಾವು ಮಾಹಿತಿ ತಗೊಂಡು ಚಿಕಿತ್ಸೆ ಕೊಡಬೇಕು. ಆವಾಗ ಜನರಿಗೆ ಒಂದು ವಿಶ್ವಾಸ ಬರುತ್ತೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಗೆ ನಮಗೆ ಗೊತ್ತಿಲ್ಲ ಅದೆಲ್ಲ ಕರ್ನಾಟಕ ಟಿವಿ ಒಂದು ಅಭಿಯಾನ ಮಾಡಿದ್ದಾರೆ. ಜನರ ಅಭಿಪ್ರಾಯ ಪಡೆದು ಅಂದರೆ ಈ ಸಂಸದರಲ್ಲಿ ಅಂದರೆ ಬೆಸ್ಟು ಸಂಸದರು ಅಂದರೆ ಅತ್ಯುತ್ತಮ ಸಂಸದರ ಆಯ್ಕೆಯನ್ನು ಅವ್ರು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಜನ ನಮ್ಮ ಹೆಸರು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಯಾಕೆಂದರೆ ಜನಾಭಿಪ್ರಾಯನೇ ದೊಡ್ಡ, ನಿಜವಾದ ಅಭಿಪ್ರಾಯ ಜನಾಭಿಪ್ರಾಯ. ಸಾಮಾನ್ಯ ಜನರ ಅಭಿಪ್ರಾಯನೇ ದೊಡ್ಡ ಅಭಿಪ್ರಾಯ. ಅದು ಎಲ್ಲ ಪ್ರಶಸ್ತಿಗಿಂತ ದೊಡ್ಡದು ಅಂತ ನನ್ನ ಭಾವನೆ. ನಾವು ಬಹುಶಃ ಇನ್ನು 1 ರಿಂದ 1.5 ತಿಂಗಳು ಒಳಗಡೆ ಒಂದು ಎಕೋ ಮಿಷನ್, ಹೃದಯ ತಪಾಸಣೆ ಮಾಡತಕ್ಕಂಥ ಒಂದು ಎಕೋ ಮಿಷನನ್ನು ಕೂಡ ನಾವು CSR ಅಡಿಯಲ್ಲಿ ಕುಣಿಗಲ್ ತಾಲೂಕಿಗೆ ಕೊಡ್ತೇವೆ. ಇದ್ರ ಜೊತೆಗೆ ಇನ್ನು ಮಿಕ್ಕ 6 ತಾಲೂಕಿಗೂ ಕೊಡ್ತಾ ಇದ್ದೇವೆ. ಅದರಲ್ಲಿ ಚನ್ನಪಟ್ಟಣ ಸೇರಿದೆ, ಕನಕಪುರ ಸೇರಿದೆ, ಮಾಗಡಿ ಸೇರಿದೆ, ಆನೇಕಲ್ ಸೇರಿದೆ, ಈ ಅಮರವಳ್ಳಿ ಕೊಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ನೀವು ಹೇಳಿದ್ರಿ, ಇಲ್ಲಿ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಿಷನ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನೊಂದಿದೆ ಸರ್, ಇನ್ನೊಂದು ಏನಂತ